ಏನೇನು ಮಾತಾಡ್ತೀನಿ ಅಂತ ಎಲ್ಲ ಕೇಳಿಸ್ಕೊ ಆಯ್ತಾ? ಹಲೋ, ನಾನು ಸರ್ವೋತ್ತಮರಾವ್ ಮನೆಯಿಂದ ಮಾತಾಡ್ತಾ ಇದ್ದೀನಿ, ಅಮೃತ ಅಂತ. ನಾನೇ. ಏನೂ ಇಲ್ಲ, ನಿಮ್ಮ ಹತ್ರ ಒಂದು ವಿಷಯ ತಿಳಿಸ್ಬೇಕಾಗಿತ್ತು. ಇಲ್ಲ ಇಲ್ಲ, ಪರವಾಗಿಲ್ಲ, ನೀವೇ ಅವ್ರಿಗೆ ವಿಷಯ ತಿಳಿಸ್ಬಿಟ್ರು ಆಯಿತು. ಅದು ನಾನು ಒಂದು 2-3 ವರ್ಷ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇಲ್ಲ ಇಲ್ಲ, ಹಾಗಲ್ಲ, ಆಫೀಸಲ್ಲಿ ಒಂದು 2-3 ಪ್ರಾಜೆಕ್ಟ್ ಬಂದಿದೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಅದ್ರ ಜೊತೆಗೆ ನಾನು MBA ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲ, ಈ ವಿಷಯ ಮನೆಯಲ್ಲಿ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ. ಏಕೆಂದರೆ ಅವ್ರಿಗೆ ಗೊತ್ತಾದರೆ ಮದುವೆ ಆದಮೇಲೂ ಇದೆಲ್ಲ ಮಾಡ್ಕೋಬೋದಲ್ವ ಅಂತ ಹೇಳ್ತಾರೆ. ಬಟ್ ನನಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲ, ಈ ಕಾರಣ ಬಿಟ್ಟರೆ ಬೇರೆ ಇನ್ಯಾವ ಕಾರಣನೂ ಇಲ್ಲ ಮದುವೆ ಆಗೋದಿಲ್ಲ ಅಂತ ಹೇಳೋದಕ್ಕೆ. ಐ ಆಮ್ ಸಾರಿ, ದಯವಿಟ್ಟು ಕ್ಷಮಿಸಿ. ಫೋನ್ ಇಡ್ತೀನಿ. ಅಮೃತ, ಕೊನೆಗೂ ನಿನ್ನ ಹಠ ಸಾಧಿಸ್ಬಿಟ್ಟೆ ಅಲ್ಲ ನೀನು. ಎಂಥ ಒಳ್ಳೆ ಸಂಬಂಧನ ಕಳ್ಕೊಂಡ್ಬಿಟ್ಟಿಯಲ್ಲಮ್ಮ. ಕೇಳಿಸ್ಕೊಂಡ್ರ ರೀ? ಕೇಳಿಸ್ಕೊಂಡ್ರ? ಕೇಳಿದೆ ಕಣೆ. ಕೇಳಿಸ್ಕೊಂಡ್ರ? ಈ ಮನೆಗೋಸ್ಕರ, ಈ ಸಂಸಾರಕ್ಕೋಸ್ಕರ ಮದುವೆನೇ ಬೇಡ ಅಂದ್ಬಿಟ್ಲು ರೀ ಇವಳು. ನಿಮ್ಗೆ ಏನು ಅನಿಸ್ತಾ ಇಲ್ವಾ? ಆಗುತ್ತೆ ಕಣೆ, ಸಂಕಟ ಆಗುತ್ತೆ. ಅವಳಿಗಿಂತ ಜಾಸ್ತಿನೂ ಸಂಕಟ ಆಗುತ್ತೆ ಕಣೆ. ಆದರೆ ಹೆಣ್ಣಿನ ಸಂಕಟ ಅವಳ ಕಣ್ಣೀರಲ್ಲಿ ಕಾಣುತ್ತೆ. ಗಂಡಸು ತನ್ನ ಕಣ್ಣೀರನ್ನ ತಡ್ಕೊಂಡು ಅದಕ್ಕಿಂತ ಜಾಸ್ತಿ ಸಂಕಟ ಪಟ್ಟಿರ್ತಾನೆ ಕಣೆ. ಹೆಣ್ಣಿನ ಸಂಕಟಕ್ಕೆ ಅವಳ ಕಣ್ಣೀರೇ ಸಾಕ್ಷಿ. ಆದರೆ ನಮ್ಮ ಸಂಕಟ ಯಾರ ಕಣ್ಗೂ ಕಾಣಲ್ವೇ? ಈ ತಿಂಗಳು ದಿನಸಿ ಚೀಟಿ ರೆಡಿ ಮಾಡಿದ್ಯಾಮ್ಮ? ಮಾಡಿಲ್ಲ ಅಂದರೆ ಇವತ್ತು ಸಾಯಂಕಾಲ ಮಾಡಿಬಿಡು, ಅದನ್ನು ತೊಗೊಂಡೋಗಿ ಕೊಟ್ಬಿಡ್ತೀನಿ. ಆಮೇಲೆ ಆಶಾ, ನಿಮ್ಮ ಮಗುಗೇನೋ ಔಷಧಿ ಬೇಕು ಅಂತ ಹೇಳಿದ್ದಲ್ಲ, ಅದಿದೆಯಾ? ನಾನು ಬರ್ತೀನಮ್ಮ. ಸಮಾಧಾನ ಮಾಡ್ಕೊಂಬ, ಅನ್ಬೇಡ. ಅಮೃತಂಗೆ ಇನ್ನೂ ಒಳ್ಳೆ ಸಂಬಂಧ ಸಿಕ್ಕತ್ತೆ. ಅದಕ್ಕೆ ಈ ಸಂಬಂಧ ತಪ್ಪೋಯ್ತು ಅಂತ ತಿಳ್ಕೊಳ್ಳೋಣ. ಅಮ್ಮ, ಮದುವೆ ಆಗೋದಷ್ಟೇ ಮುಖ್ಯ ಅಲ್ಲ, ಮದುವೆ ಆದಮೇಲೆ ಅವಳು ಸುಖವಾಗಿರ್ಬೇಕಲ್ವಾ? ನಮ್ಮ ಮನೇಲಿ ಇಷ್ಟೊಂದು ಕಷ್ಟ ಇದ್ದಾಗ ಮದುವೆ ಮಾಡ್ಕೊಂಡ್ಮೇಲೆ ಅಮೃತ ಹೇಗೆ ಸುಖವಾಗಿರ್ತಾಳೆ ಹೇಳು?
ಅದಕ್ಕೆ ಇನ್ನು 2 ವರ್ಷ ಅಮಿತು ಸಂಪಾದನೆ ಮಾಡ್ತಾನೆ, ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಅವಳು ಅಂದ್ಕೊಂಡಿರ್ಬೋದು. ಇಷ್ಟು ಒಳ್ಳೆ ಮನಸ್ಸಿರೋ ಹುಡುಗಿಗೆ ಆಮೇಲೆ ಒಳ್ಳೆ ಸಂಬಂಧ ಸಿಗುತ್ತಮ್ಮ. ಈ ಸಂಕಟ ಪಡಬೇಡ. ನಾನು ಬೇಗ ಮದುವೆ ಮಾಡಿಕೊಂಡೆ, ಆದರೆ ಅದರಿಂದ ಏನು ಸುಖಪಟ್ಟೆ? ಅವಳು ತಡ ಆದರೂ ಪರವಾಗಿಲ್ಲ, ಅವಳು ಸುಖವಾಗಿರ್ಬೇಕಮ್ಮ, ಅವಳು ಸುಖವಾಗಿರ್ಬೇಕು. ಸರಿಯಪ್ಪ, ನೀನು ಹೇಳ್ದಾಗೆ ಆಗಲಿ. ಆದರೆ ಅಲ್ಲಿವರೆಗೂ ಅದನ್ನೆಲ್ಲ ನೋಡೋಕ್ಕೆ ಆ ದೇವರು ನನಗೆ ಆಯುಷ್ ಕೊಡಬೇಕು ಅಷ್ಟೇ. ಅಶೋಕಣ್ಣ, ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್. ವಾಸಂತಿ ಯಾಕಿನ್ನು ಬಂದಿಲ್ಲ? ಇನ್ನೂ ಬಂದಿಲ್ಲಮ್ಮ. ಫೋನ್ ಏನಾದರೂ ಮಾಡಿದ್ಲಾ? ಇಲ್ಲ, ಫೋನ್ ಮಾಡಿಲ್ಲ. ಹೌದಾ? ಏನಾಯ್ತು ಅವಳಿಗೆ? ಗುಡ್ ಮಾರ್ನಿಂಗ್ ಮೇಡಮ್. ಓ, ಗುಡ್ ಮಾರ್ನಿಂಗ್ ಹರೀಶ್. ಏನಿವತ್ತು ತುಂಬ ಸ್ಮಾರ್ಟಾಗಿ ಬಂದ್ಬಿಟ್ಟಿದ್ದೀರಾ? ಆಫೀಸ್ ಮುಗಿದ್ಮೇಲೆ ಪಾರ್ಟಿ ಗೀಟಿ ಅಂತ ಎಲ್ಲಾದರೂ ಹೋಗೋದಿದೆಯೇನೋ? ಎಲ್ಲಿ ಹೋದರೆ ಏನು ತಾನೇ ಮೇಡಮ್, ನಾವೇನು ನಿಮ್ಮ ಹಾಗೆ ದೊಡ್ಡ ಆಫೀಸರ್ಗಳ? ನಮಗೆಲ್ಲಿ ಬೆಲೆ ಇರುತ್ತೆ? ಆಫ್ಟರ್ ಆಲ್ ತಪ್ಪು ಮಾಡೋ ಅಕೌಂಟೆಂಟ್ ತಾನೆ. ಎನಿವೆ, ನಿನ್ನೆ ನೀವು ಮಾರ್ಕ್ ಮಾಡಿರೋ ಮಿಸ್ಟೇಕ್ನೆಲ್ಲ ಸರಿ ಮಾಡಿ ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡಿ. ಮತ್ತೆ ತಪ್ಪಾಗಿದ್ದರೆ ಸರಿ ಮಾಡ್ಕೊಡ್ತೀನಿ. ಮೇಡಮ್, ಗೋಪಾಲ್ ಎಕ್ಸ್ಪೋರ್ಟ್ಸ್ದು ಸ್ವಲ್ಪ ಫೈಲ್ ತಂದ್ಕೊಡಿ. ಆಯಿತು ಮೇಡಮ್. ಹಲೋ ವಾಸಂತಿ, ಯಾಕೆ ಆಫೀಸ್ಗೆ ಬಂದಿಲ್ಲ ಇನ್ನು? ಮೈ ಹುಷಾರಿಲ್ವಾ? ಏನಾಯ್ತೆ? ಯಾಕೆ? ಹಲೋ ಹಲೋ ವಾಸಂತಿ, ಏನಾಯ್ತು ಇವಳಿಗೆ? ಯಾಕೆ? ವಾಸಂತಿ, ವಾಸಂತಿ, ವಾಸಂತಿ ಎಲ್ಲಿ ಹೋದ್ಲು? ವಾಸಂತಿ, ಅಲ್ವೇ ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ಆಫೀಸಿಗೆ ಬರಲ್ಲ ಅಂತ ಹೇಳಿದ್ಯಲ್ಲ, ಕಾರಣ ಏನು ಅಂತ ಕೇಳಿದ್ರೆ ಏನು ಹೇಳ್ದೆ ಫೋನ್ ಇಟ್ಬಿಟ್ಟೆ? ನಾನು ಹಿಂಗಾಗಲೇ ಕಾರಣ ಹೇಳಿದ್ದೆ ಅಲ್ವಾ, ನನಗೆ ಹುಷಾರಿಲ್ಲ ಅಂತ. ಮತ್ತೆ ಯಾಕೆ ಬರೋದಕ್ಕೆ ಹೋದೆ?
ನೀನು ಈ ರೀತಿ ಹೇಳಿದ್ ನೋಡೇ ನನಗೆ ಗೊತ್ತಾಯ್ತು ಕಣೆ ನೀನು ಸುಳ್ಳು ಹೇಳ್ತಿದ್ಯಾ ಅಂತ. ಅದಕ್ಕೆ ಆತ್ರಾತ್ರವಾಗಿ ನೀನು ನೋಡೋದಕ್ಕೆ ಅಂತ ಇಲ್ಲಿಗೆ ಬಂದೆ. ಏನಾಯ್ತೆ? ಆ ಮ್ಯಾನೇಜರ್ ರಾಜಶೇಖರ ಏನಾದರೂ ನಿನಗೆ ಮತ್ತೆ ಫೋನ್ ಮಾಡಿ ಹಿಂಸೆ ಕೊಟ್ನಾ ಅಥವಾ ತೊಂದರೆ ಮಾಡಿದ್ನಾ? ಹೇಳೆ, ಏನಾಯ್ತೆ? ಯಾಕೆ ಯಾಕೆ ಅಳ್ತಾ ಇದೆಯಾ? ನಿನ್ನ ಮುಖ ನೋಡ್ತಿದ್ರೆ ಜಾಸ್ತಿ ಹೊತ್ತಿಂದ ಅಳ್ತಿದ್ಯಾ ಅಂತ ಅನ್ನಿಸ್ತಿದೆ. ಅಳ್ಳೋಂಥದ್ದು ಏನೇ ಆಯಿತು? ಏನೂ ಆಗಿಲ್ಲ. ಇಲ್ಲ ಕಣೆ, ನೀನು ಏನೂ ಆಗಿಲ್ಲ ಅಂತ ಹೇಳಿದ್ರೆ ನಂಬೋದಕ್ಕೆ ನಾನು ಫೂಲ್ ಅಲ್ಲ. ಏನೋ ನಡೆದಿದೆ. ಆ ರಾಜಶೇಖರ ನಿಂಗೇನೋ ತೊಂದರೆ ಕೊಟ್ಟೇ ಇದ್ದಾನೆ. ಹೇಳೆ, ಏನಾಯ್ತು? ಹೇಳು ವಾಸಂತಿ, ಏನಾಯ್ತು? ಏನು ಹೇಳ್ದೆ ಹೀಗೆ ಅಳ್ತಾ ಕೂತಿದ್ರೆ ನಾನು ಏನು ಅಂತ ಅನ್ಕೊಳ್ಳಿ? ಹೇಳು, ಬಾಯ್ ಬಿಡೆ. ನೋಡು, ಇನ್ನೇನು ಹೇಳ್ದೆ ಹೋದ್ರೆ ನಾನು ಬಿಡೋದಿಲ್ಲ. ಬಾಸ್ ನಮ್ಮಿಬ್ಬರಿಗೂ ಏನಾದರೂ ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ಬಂದು ಕಂಪ್ಲೇಂಟ್ ಮಾಡು ಅಂತ ಹೇಳಿದ್ದಾರೆ. ತಿಳಿಸ್ಬೇಕಾಗಿರೋದು ನನ್ನ ಡ್ಯೂಟಿ ಕಣೆ. ಏನಾಯ್ತು ಹೇಳೆ? ಆ ರಾಜಶೇಖರ ಏನಾದರೂ ಇಲ್ಲಿಗೆ ಬಂದಿದ್ನಾ? ಹೇಳೆ, ಬಂದಿದ್ನಾ? ಮನೆಗೆ ಬಂದಿದ್ದು ರಾಜಶೇಖರ್ ಅಲ್ಲ, ಮತ್ತೆ ನನ್ನ ಗಂಡ. ನಿನ್ ಗಂಡ ಬಂದಿದ್ರಾ? ಅದೇನು ಇದ್ದಕ್ಕಿದ್ದ ಹಾಗೆ? ನನ್ನ ಜೊತೆ ಜಗಳ ಆಡೋದಕ್ಕೆ ಬಂದಿದ್ರು. ನನಗೆ ಬಾಸುಂಡೆ ಬರೋ ಥರ ಹೊಡೆಯೋದಕ್ಕೆ ಬಂದಿದ್ರು. ಅಯ್ಯೋ ಅಯ್ಯೋ ಪಾಪಿ, ಅವನಿಗೇನೆ ಬಂದಿದೆ ದೊಡ್ಡ ರೋಗ? ಹೀಗೆ ಹೊಡೆದಿದ್ದಾನಲ್ಲಿ? ಅಯ್ಯೋ, ನೀನ್ ಮನುಷ್ಯನ ರಾಕ್ಷಸನ? ಇಷ್ಟಕ್ಕೆಲ್ಲ ಕಾರಣ ಆ ಮ್ಯಾನೇಜರ್ ಅಮೃತ. ನನ್ನ ಗಂಡಂಗೆ ಫೋನ್ ಮಾಡಿ ನಾನು ನರ್ತಕಿಟ್ಟೋಳು ಅಂತ ಹೇಳಿದ್ದಾನೆ. ಅದನ್ನ ನನ್ನ ಗಂಡ ನಂಬಿದ್ದಾರೆ. ನಿನ್ ಗಂಡನಿಗೆ ನಿನ್ ಮಾತಿಗಿಂತ ಆ ನೀಚಿನ ಮಾತೆ ಹೆಚ್ಚಾಗೋಯ್ತಂತ? ನಂಬೋ ಹಾಗೆ ಹೇಳಿದ್ದಾನೆ. ಮೊದಲೇ ನನ್ನ ಗಂಡ ಅನುಮಾನದ ಪಿಶಾಚಿ. ಅದು ಅಲ್ಲದೆ ಅವರೆಲ್ಲೋ ಊರಲ್ಲಿದ್ದಾರೆ, ನಾನಿಲ್ಲಿ ಒಂಟಿಯಾಗಿ ಪಿಜಿನಲ್ಲಿದ್ದೀನಿ. ನಮ್ದೆ ಇನ್ನೇನು ಮಾಡ್ತಾರೆ ಹೇಳು? ಸರಿ, ಈಗ ನಿನ್ ಗಂಡ ಎಲ್ಲಿ? ಯಾಕೆ? ಸರಿಯಾಗಿ ಬುದ್ಧಿ ಹೇಳಕ್ಕೆ. ಅವ್ರು ಯಾರ ಬುದ್ಧಿ ಮಾತನ್ನು ಕೇಳೋ ಮನುಷ್ಯ ಅಲ್ಲ. ಅಂತವ್ರಿಗೆ ಹೇಗೆ ಬುದ್ಧಿ ಹೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೆ. ಎಲ್ಲಿದ್ದಾರೆ ಹೇಳು? ಅರ್ಧ ಗಂಟೆ ಮುಂಚೆ ಊರಿಗೆ ಹೊರಟ್ರು. ಓ ಸರಿ, ಹಾಗಿದ್ರೆ ನಾವಿಬ್ರು ಒಂದಿನ ರಜಾ ಹಾಕಿ ಊರಿಗೆ ಹೋಗೋಣ. ನಿನ್ ಗಂಡನ್ ಹಿಡಿದಿರೋ ಸಂಶಯದ ಭೂತನ ಓಡ್ಸೋಣ. ಇಷ್ಟೆಲ್ಲ ಕಷ್ಟ ಯಾಕಮೃತ? ಅವ್ರಿಗೆ ತಾನು ಮಾಡಿರೋ ತಪ್ಪು ಅನ್ನೋದು ಗೊತ್ತಾದ್ರೆ ಅವರೇ ವಾಪಸ್ ಇಲ್ಲಿಗೆ ಬರ್ತಾರೆ. ಇಲ್ಲ ಅಂದ್ರೆ ಬರೋದಿಲ್ಲ. ಅದು ಅಲ್ಲದೆ ಈಗಲೂ ಅಷ್ಟೆ, ಅವರೆಲ್ಲೋ ಇದ್ದಾರೆ, ನಾನು ಇಲ್ಲಿದ್ದೀನಿ. ಸಂಸಾರ ಮಾಡೋದು ಅಷ್ಟರಲ್ಲೇ ಇದೆ. ಅಲ್ವೇ ವಾಸಂತಿ? ಒಂದ್ ವೇಳೆ ಅವ್ರು ಬರ್ದೇನೆ ಹೋದ್ರೆ? ಏನ್ ಮಾಡೋದಕ್ಕಾಗತ್ತೆ? ಹೀಗೆ ಸಂಶಯ ಪಡುವಂತ ಗಂಡನ ಜೊತೆ ಹೊಡೆಸ್ಕೊಂಡು ಬಡಿಸ್ಕೊಂಡು ಇರೋ ಬದಲು ಗಂಡನೇ ಇಲ್ಲ ಅಂದ್ಕೊಂಡು ನೆಮ್ಮದಿಯಾಗಿದ್ಬಿಡ್ತೀನಿ. ನಾನು ನಾಳೆ ಬೆಳಗ್ಗೆ ಆಫೀಸಿಗೆ ಬರ್ತೀನಿ. ಇವತ್ತಾಗಿದ್ನೆಲ್ಲ ಮರ್ತು ಬಿಡ್ತೀನಿ. ನೀನು ಮರ್ತು ಬಿಡು.
ಅಮೃತ, ನನ್ಗೆ ಯಾಕೋ ತುಂಬ ಸುಸ್ತಾಗ್ತದೆ. ನಾ ಹೋಗಿ ಮಲಗ್ಲ? ಊಟ ಮಾಡಿದ್ಯಾ? ಅವ್ರು ಬರ್ತಾರೆ ಅಂತ ಅಡುಗೆ ಮಾಡಿದ್ದೆ, ಆದರೆ ಅವ್ರು ಬರ್ತಾನೆ ಊಟ ಮಾಡ್ಕೊಂಡು ಬಂದಿದ್ರು. ನಾನು ಕೇಳಿದ್ದು ನಿನ್ನ ಗಂಡನ ಬಗ್ಗೆ ಅಲ್ಲ. ನೀನು ಊಟ ಮಾಡಿದ್ಯಾ? ಇಲ್ಲ. ಕೂತ್ಕೋ, ಬಡಿಸ್ತೀನಿ. ಬೇಡ ಅಮೃತ, ನೀ ಹೊರಡು. ನನಗೆ ಯಾಕೋ ತಲೆ ನೋವ್ತಿದೆ. ನಾ ಹೋಗಿ ಮಲಗ್ತೀನಿ, ನೀ ಆಫೀಸಿಗೆ ಹೊರಡು.